ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿ ಅವರಿಗಿಂತ ದೊಡ್ಡ ಮನುಷ್ಯ ಬಿಟ್ಟ ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿರಂತ ಅಲ್ಲ, ಅವನೇ ಬಂದಿಲ್ಲ, ನೀವು ಕೂತಿರಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು. ಆಯಿತು, ಕೇಳ್ತೀನಿ, ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ, ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರ? ಪರ್ಯಾಯವಾಗಿ ಸಂಘಟನೆ ಮಾಡ್ರಿ ಅಂತ ಓಡಾಟ ಮಾಡಿ ಹೇಳಿದಾರ? ನಿಮಗೆ ಚಿಹ್ನೆ ಬೆಳೆಸೋಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿ ಅವ್ರನ್ನ, ಶೋಭಾ ಕರಂದ್ಲಾಜೆ ಅವ್ರನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿರಲ್ಲ. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ, ಅಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕಿದ್ದಾರೆ. ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ, ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತ ಹೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು, ಮುಖಂಡರಿಗೆ ನೋವಾಗಿದೆ. ಹರಕುಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರು ಆ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಂದ ಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂತ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರಕಾರಿ ಏನಾದ್ರಲ್ಲ, ಹೊಳಿಗಾರಿ. ಅರೆ, ಬಸವಣ್ಣ ಬಗ್ಗೆನೇ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.